ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ಯಾಮ್, ಎಲ್ಲಿಗೆ ಹೋಗಿದ್ದೆ? ಸಿದ್ದು, ಅದು ಹೇಳು ಸ್ಯಾಮ್. ಇನ್ನೇನು ಹೇಳೋದು? ಅವಳು ಕಣ್ಣೀರ್ ನೋಡ್ತಾ ಇದ್ರೆ ಅರ್ಥ ಆಗಲ್ವಾ? ಮಾಜಿ ಗಂಡನ ನೋಡ್ಕೊಂಡು ನೆನಪುಗಳನ್ನ ಮೆಲ್ಕ್ ಹಾಕೋಕ್ ಹೋಗಿರ್ತಾಳೆ. ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ನಾನು ಎಲ್ಲಿಗೂ ಹೋಗಿರ್ಲಿಲ್ಲ. ಮನೇಲಿ ಮನಃಶಾಂತಿ ಇಲ್ಲದೆ ದೇವಸ್ಥಾನಕ್ಕೆ ಹೋಗಿದ್ದೆ. ನನ್ನ ನೋವನ್ನ ದೇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ. ಅಮ್ಮನ್ ತವ್ರ ಮನೆ ಸೋದ್ರ ಮಾವನ್ ಗೊತ್ತಿಲ್ಲ ಅನ್ನೋ ಹಾಗೆ ನೀನ್ ನಮ್ಮ ಹತ್ರ ಕತೆ ಹೇಳ್ಬೇಡ. ನಂಬಿದ್ರೆ ನಂಬಿ, ಇಲ್ಲಾಂದ್ರೆ ಬೇಡ. ನಿಮ್ಮನ್ನ ನಂಬಿಸ್ಬೇಕು ಅನ್ನೋ ಅಗತ್ಯ ನನಗಿಲ್ಲ. ನೋಡ್ದಿಯೇನೋ ಎಷ್ಟು ಕೊಬ್ಬು? ಯಾವ ದೇವಸ್ಥಾನಕ್ಕೆ ಹೋಗಿದ್ಲ ಕೇಳೋ? ನಮ್ಮೂರಿನ ದೇವಸ್ಥಾನಕ್ಕೆ. ನೋಡ್ದಿಯಾ, ನಾನು ಹೇಳಿಲ್ವಾ? ನಮ್ಮೂರಲ್ಲಿ ದೇವಸ್ಥಾನ ಇಲ್ಲದೆ ಇರೋ ಹಾಗೆ ಅವಳು ಊರಿಗೆ ಹೋಗಿದ್ಲಂತೆ. ಶೌರ್ಯ ನೋಡ್ತಾನೇನೋ ಭಯ ಕೂಡ ಇಲ್ಲ. ಹೇಗೂ ನನ್ ಗಂಡ ನನ್ನ ಸಾಯಿಸಲ್ಲ, ಸಿದ್ದನ್ ತಾನೇ ಸಾಯಿಸೋದು ಅನ್ನೋ ದಿಮಾಕು. ಯಾಕತ್ತೆ ಇನ್ನೂ ತಿಂದಿಲ್ವಾ? ಸಂಪದ, ತಗೋ ನೀನು ತಿನ್ನು. ನಾನೇ ಮಾಡಿರೋದು. ತಗೋ. ನನಗೆ ಬೇಡ. ಹೇಗಿದೆಯಮ್ಮ ಇದು? ಪ್ರೀತಿಯಿಂದ ಮಾಡಿರೋದಲ್ವಾ? ನಿನ್ನ ಪ್ರೀತಿಯಿಂದ ಅಂದವಾಗಿ ಕಾಣಿಸ್ತಿದೆ. ಶೌರ್ಯ, ಒಂದು ನಿಮಿಷ. ನಿಮ್ಗೋಸ್ಕರನೇ ಕಾಯ್ತಿದ್ವಿ. 2 ದಿನದಲ್ಲಿ ಕೃಷ್ಣಾಷ್ಟಮಿ ಇದೆ ಶೌರ್ಯ. ನಮ್ಮ ಮಗುಗೆ ಬಾಲಕೃಷ್ಣ ವೇಷ ಹಾಕಿ ಕೃಷ್ಣಾಷ್ಟಮಿ ಆಚರಿಸೋಣ ಅಂತ ಅನುಪಮನ ಆಸೆ. ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನ್ನಿಸ್ತಿದೆ. ಕಂದ ಕೃಷ್ಣನ್ ಹಾಗ? ಸೂಪರ್ ಅಜ್ಜಿ. ನೆನೆಸ್ಕೊಂಡ್ರೇನೆ ಎಷ್ಟು ಚೆನ್ನಾಗಿದೆ. ಬಾಲಕೃಷ್ಣನ್ ಹಾಗೆ ಕಂದನ್ನು ಪುಟ್ ಪುಟ್ಟ ಹೆಜ್ಜೆನ ಇಡ್ಸೋಣ. ಒಂದು ಹಬ್ಬದಾಗ ಆಚರಿಸೋಣ, ಸರಿನಾ? ಆದ್ರೆ ಶೌರ್ಯ, ನಿನ್ನ ನಿರ್ಧಾರ ನಮ್ಮ ಮುಖ್ಯ. ಓಕೆ ಅಂತ ಹೇಳಿ ಆಫೀಸರ್. ಕಂದ ಕೃಷ್ಣನ್ ವೇಷದಲ್ಲಿ ಚೆನ್ನಾಗಿರ್ತಾನೆ. ಹಾಗೆ ಮಾಡೋಣ ಕಲ್ಯಾಣಿ. ಬಾಲಾಜಿ, ಬಾಲಾಜಿ, ಬಾಬಾ ಬೇಗ ಬಾ. ಅಮರೇ, ನೋಡು, ಕೃಷ್ಣಾಷ್ಟಮಿ ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು. ಬೆಣ್ಣೆ ಮಡಕೆ, ಬುಟ್ಟಿ, ಬೇಕಾಗಿರೋದು ಎಲ್ಲ ಸಿದ್ಧ ಮಾಡು. ಬೇಗ ಹೋಗ್ಬೇಗ. ಸರಿ ಅಮರೇ. ಕಲ್ಯಾಣಿ, ಮಗುಗ್ ಮಾಡೋ ಅಲಂಕಾರ ಅಂದವಾಗಿರ್ಬೇಕು. ಹಾಗೇನೆ ನೀವಿಬ್ರು ಶಾಪಿಂಗ್ ಹೋಗಿ ಬಂಗಾರದ ಉಂಗುರ, ಗೆಜ್ಜೆ ಮತ್ತೆ ಉಡ್ದಾರನ ತಗೊಂಡ್ ಬನ್ನಿ. ಆಯ್ತಮ್ಮ. ಸರಿಯಾಗಿ ನೆನಪು ಮಾಡಿದೆ ಅನುಪಮ. ಹಾಗೆ ಬಾಲಕೃಷ್ಣನ್ ಹಾಗೆ ನಮ್ಮ ಮೊಮ್ಮಗ ಇದ್ರೆ ಆ ಶ್ರೀ ಮಹಾವಿಷ್ಣುನೇ ನಮ್ಮ ಮನೆಗೆ ಬಂದ ಹಾಗಿರುತ್ತೆ. ಕೇಳಿಸ್ಕೊಂಡ್ಲಾ? ಏನು ಒಂದು ಗಲಾಟೆ ಮಾಡ್ತಾಳೀಗ. ದಮಯಂತಿನ ತಡಿಬೇಕು. ನೀವೆಲ್ಲರೂ ಸೇರಿ ಸರಿಯಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ. ಆದ್ರೆ ಅದನ್ನೆಲ್ಲ ಕೊಂಡ್ಕೊಳ್ಳೋಕೆ ದುಡ್ಡು ಯಾರು ಕೊಡ್ತಾರೆ? ಅರ್ಥ ಆಗ್ಲಿಲ್ವಾ ಅತ್ತೆಮ್ಮ? ನೀವಿಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಿದ್ದೀರಲ್ವಾ, ಅದಕ್ಕಾಗೋ ಖರ್ಚೆಲ್ಲ ನಾನೇ ನೋಡ್ಕೋತೀನಿ ಅಂತಿದ್ದಾಳೆ. ಈ ಮಾತು ಹೇಳ್ತಿರೋದು ನನ್ನ ಮಗಳೇನಾ? ಆಶ್ಚರ್ಯ ಆಗ್ತಿದ್ಯೆ.
ಬಾಯಿ ಬಿದ್ದೋದ್ಮೇಲೆ ಬಾಯಿ ಮಾಡಬಾರ್ದು ಅಂತ ಬುದ್ಧಿ ಬಂದಿರಬೇಕು ಅನ್ಸುತ್ತೆ. ನೋಡಿದ್ರ ಮಾವಯ್ಯ, ತಲೆನ ಚಚ್ಕೊಂಡು ನನ್ ಕರ್ಮ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸಿ ಅಂತ ಹೇಳ್ತಿದ್ದಾಳೆ. ಹಾ, ನಿಜಾನ ಶಿವರಾಮ್? ಹಾಗೆ ಕೇಳಿದ್ಲು ಅಂದ್ರೆ ಇದು ಮಾಮೂಲಿ ಬದಲಾವಣೆ ಅಲ್ಲ. ಕಲಿಯುಗ ಏನು ಅಂತ್ಯ ಆಗಲ್ಲ ಅಲ್ವಾ? ಆದ್ರೂ ನೀನ್ ಬದಲಾದ್ರೆ ಅದಕ್ಕಿಂತ ಸಂತೋಷ ನಮ್ಗೇನಿದೆ ದಮಯಂತಿ. ನಿನ್ನನ್ನ ನಾನೇ ಅಲ್ಲ, ಎಲ್ರೂ ಕ್ಷಮಿಸಿದೀವಿ ಬಿಡು. ಈಗ ಸಂತೋಷ ಆಯ್ತಲ್ಲ ದಮಯಂತಿ, ಕ್ಷಮಿಸಿದಾರ ಬಿಡು. ಅಪ್ಪ, ಅಮ್ಮ ಹೇಳ್ತಿರೋದು ಅದಲ್ಲ ಅನ್ಸುತ್ತೆ. ತಲೆನ ಅಡ್ವಾಗಿ ಆಡಿಸ್ತಾ ಇದ್ದಾರೆ, ಏನು ಹೇಳ್ಬೇಕು ಅಂತಿದ್ದಾರೆ ಅನ್ಸುತ್ತಪ್ಪ. ನಿಮ್ಮ ಅಮ್ಮ ಅಡ್ಡದಿಡ್ಡುವಾಗೆ ಅಲ್ವಾ ಮಾತಾಡೋದು, ಅದಕ್ಕೆ ಹಾಗೆ ಮಾಡ್ತಿದ್ದಾಳೆ. ಅದಲ್ಲಪ್ಪ ಶೌರ್ಯ, ನಿನ್ನಮ್ಮ ನನ್ನ ಹೆಂಡತಿ ಕಣೋ. ಅವಳು ಮನ್ಸಲ್ಲಿ ಏನೇ ಅನ್ಕೊಂಡ್ರು ನಂಗೆ ಗೊತ್ತಾಗೋಗುತ್ತೆ. ಗೊತ್ತಾಗುತ್ತೆ ಗೊತ್ತಾಗುತ್ತೆ. ನಿಮ್ಮ ಅಮ್ಮನ ಮನ್ಸು ಬದಲಾಗಿದೆ. ಮಗುಗೆ ಗೋಲ್ಡ್ ತಗೊಳ್ಳೋದಕ್ಕೆ ನಾನೇ ದುಡ್ಡು ಕೊಡ್ತೀನಿ ಅಂತಿದ್ದಾಳೆ. ಅರೆ, ಮಾತಾಡ್ತಿದ್ದೀನಲ್ವ ದಮಯಂತಿ, ನೋಡ್ದಿಯೇನೋ ನಿಮ್ಮಮ್ಮ ನಾನು ಹೋಗಿ ದುಡ್ಡು ತಗೊಂಬ ಅಂತಿದ್ದಾಳೆ. ನಿಮ್ಮ ಅಮ್ಮಂಗೆ ಪ್ರೀತಿ ಬಂದ್ರು ಕೋಪ ಬಂದ್ರು ತಡೆಯಕ್ಕಾಗಲ್ಲ, ಗೊತ್ತಾ? ತಡಿ, ಒಂದು ನಿಮಿಷ ಬಂದೆ. ಓಕೆ ಓಕೆ ಓಕೆ. ಅವ್ರ ಮಾತನ್ನ ನಂಬೇಡ ಕಣೋ. ನನ್ನ ಮಾತನ್ನ ಬದಲಾಯಿಸಿ ಹೇಳ್ತಾ ಇದಾರೆ, ನಂಬಲೇಬೇಡ. ಕಲ್ಯಾಣಿ, ತಗೊಳಮ್ಮ 2 ಲಕ್ಷ. ನಿಮ್ಮ ಅತ್ತೆ ಮೊದಲ ಸಲ ತಮ್ಮ ಮೊಮ್ಮಗನಿಗೆ ಕೊಡ್ತಿರೋ ಕಾಣಿಕೆ. ದಮಯಂತಿ, ತಗೋ, ನಿನ್ ಕೈಯಾರೆ ನೀನೇ ಕೊಡು. ತಗೋ, ಕೊಡು ಕೊಡು ಅಂದ್ರೆ ಕೊಡು. ತಗೊಳಮ್ಮ, ತಗೋ ತಗೋ, ಕೊಡು, ತಗೊಳಮ್ಮ, ತಗೋ. ಹಾ ಹಾ, ತುಂಬಾ ಥ್ಯಾಂಕ್ಸ್ ಅತ್ತೆ. ಇವಾಗಾದ್ರೂ ಮಗು ಮೇಲಿನ ಕೋಪ ಕಮ್ಮಿ ಮಾಡ್ಕೊಂಡ್ರಲ್ಲ. ಸದ್ಯದಲ್ಲೇ ನೀವು ಮತ್ತೆ ಮುಂಚಿನ ಹಾಗೆ ಮಾತಾಡ್ತೀರಾ. ದೇವ್ರು ನಿಮ್ ಮಾತನ್ನ ಮತ್ತೆ ವಾಪಸ್ ಕೊಡ್ತಾರೆ. ನೀವೆಲ್ರೂ ನನಗ್ ಮಾತಾಡಕ್ ಆಗ್ತಿಲ್ಲ ಅನ್ನೋ ಕಾರಣನ ಲಾಭ ಮಾಡ್ಕೋತಾ ಇದ್ದೀರಾ, ಆಡ್ಕೋತಾ ಇದ್ದೀರಾ. ನನಗ್ ಮಾತಾಡಕ್ ಬರೋ ತನಕ ನಾನು ಸುಮ್ಮನೆ ಇರಲ್ವೇ? ಇವತ್ತು ನಿಮ್ಮೆಲ್ರ ಬಾಯಿನ ಮುಚ್ಚಿಸ್ತೀನಿ. ಈ ದಮಯಂತಿ ಜೊತೆ ಆಟ, ಕ್ರೂರ ಮೃಗಗಳ ಜೊತೆ ಆಟ ಒಂದೇ ಅಂತ ನಿಮ್ಮೆಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಮ್ಮ ಅಮ್ಮ, ಕಲ್ಯಾಣಿ, ನಾಳೆನೆ ಹೋಗಿ ಮಗುಗ್ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬನ್ನಿ. ಸರಿ ಅಮ್ಮ. ಕಷ್ಟನೋ ನಷ್ಟನೋ ನಾನು ಬರ್ತಿದ್ದೆ ಅಲ್ವಾ? ಅಲ್ಲಿದ್ರೆ ಜೈಲಲ್ಲಿರೋ ಹಾಗಿರ್ತಿತ್ತು. ನಿನ್ ಜೊತೆ ಇದ್ರೆ ನನಗಿಷ್ಟ ಬಂದಾಗಿರ್ಬಹುದು. ನಿನ್ ಪ್ರೀತಿಲಿ ನನ್ನ ಪ್ರಪಂಚನೇ ಮರ್ತು ಹೋಗ್ಬೋದು ಅನ್ಕೊಂಡೆ. ಆದ್ರೆ ಆಮೇಲೆ ಆಗಿದ್ದೇನು? ಯಾವಾಗ್ಲೂ ಓಡ್ ಹೋಗೋದು, ಬಚ್ಚಿಟ್ಕೊಳ್ಳೋದು. ಪ್ರಶಾಂತವಾಗಿ ಒಂದಿನ ಆದ್ರೂ ಇದೀವ? ಆನಂದವಾಗಿ ಎಲ್ಲಿಗಾದ್ರೂ ಹೋಗಿದೀವ? ಇಲ್ಲ. ಶೌರ್ಯ ನಮ್ಮನ್ನ ಆಟ ಆಡಿಸ್ತಿದ್ದಾನೆ.
ಅದೇ ನಮ್ಮ ಅಮ್ಮನ ಭಯ ಕೂಡ. ನೀನೇನೋ ನಮ್ಮ ಅಮ್ಮನ ಮಾತು ನನ್ನ ಮಾತು ಕೇಳ್ತಾನೆ ಹೊರಗಡೆ ಹೋಗ್ತಿದ್ಯಾ. ನನ್ನ ಮಾತು ನೀನು ಲೆಕ್ಕಿಸ್ತಿಲ್ಲ ಅಂತ, ನಾನು ನಿನಗೆ ಸರಿಯಾಗಿ ಹೇಳೋಕ್ಕಾಗ್ತಿಲ್ಲ ಅಂತ ನಮ್ಮಮ್ಮ ನನಗೆ ಬೈತಿದ್ದಾಳೆ. ನಾನು ನಿನಗೂ ಏನೂ ಹೇಳೋಕ್ಕಾಗ್ತಿಲ್ಲ, ನಮ್ಮ ಅಮ್ಮಂಗೂ ಏನೂ ಹೇಳೋಕ್ಕಾಗ್ತಿಲ್ಲ. ನೀನಂದ್ರೆ ಸಂಪದಕ್ಕೆ ಪ್ರೀತಿ ಇಲ್ಲ ಅಂತ ಅಂದರೆ ನನಗೆ ಹೇಗಿರುತ್ತೆ ಹೇಳು? ಆ ಮಾತು ನಿಮ್ಮಮ್ಮ ಅಂದ್ರ ಇಲ್ಲ ನೀನಂತಿದ್ಯಾ ಸಿದ್ದು? ಅದೇನು ಸ್ಯಾಮ್, ನಾನು ಯಾಕೆ ಹಾಗಂತೀನಿ? ನಂದು ಹೆತ್ತ ಪ್ರೀತಿಸಿದ್ದು ಒಂದು ಏನೋ ಕೋಪದಲ್ಲಿ ಭಯದಲ್ಲಿ ಮಗು ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಟ್ರೈ ಮಾಡಿದೆ. ಆದ್ರೆ ಇವಾಗ ನನ್ನಿಂದ ಆಗ್ತಿಲ್ಲ ಸಿದ್ದು. ಪ್ರತಿ ಕ್ಷಣ ನನ್ನ ಮಗು ನನಗೆ ನೆನಪಾಗ್ತದೆ ಸಿದ್ದು. ಅವನನ್ನು ನೋಡ್ತಿರೋದಕ್ಕೆ ಆಗ್ತಿಲ್ಲ ನನಗೆ. ಮಗು 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 ಬಗ್ಗೆ ಹೊರತು ನನ್ನ ಬಗ್ಗೆ ನಿನ್ನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ಸ್ಯಾಮ್? ಮಗು ಅಂದ್ರೆ ನಿನ್ಗೆ ಎಷ್ಟಿಷ್ಟ ಅಂತ ನನ್ಗೆ ಗೊತ್ತಿಲ್ವಾ? ಕೇವಲ ನಿನ್ಗೋಸ್ಕರ ಅಲ್ವಾ? ನಿನ್ ನೋವು ನೋಡಕ್ಕಾಗ್ದೇನೆ, ಜಾತ್ರೆಯಲ್ಲಿ ಪ್ರಾಣನು ಲೆಕ್ಕಿಸ್ದೇನೆ ಮಗುನ್ ತಗೊಂಡ್ ಬರೋದಕ್ಕೆ ನಾನು ಟ್ರೈ ಮಾಡಿದ್ದು. ಶೌರ್ಯನ ಕೈಯಲ್ಲಿ ನಾನು ಸಾವಿನವರೆಗೂ ಹೋಗಿ ಬಂದಿದ್ದೀನಿ ಸ್ಯಾಮ್. ಪ್ರತಿ ಸಾರಿ ತಪ್ಪಿಸ್ಕೊಳಕ್ಕಾಗಲ್ಲ ಸ್ಯಾಮ್. ಅದಕ್ಕೆ ಒಳ್ಳೆ ಟೈಮ್ ನೋಡಿ ಮಗು ತಗೊಂಡ್ಬರ್ಬೇಕು. ಅಲ್ಲಿವರೆಗೂ ನೀನು ಹೀಗೆ ನನಗೆ ಹೇಳ್ದೇನೆ ಯಾವ ಕೆಲಸನೂ ಮಾಡಬೇಡ. ನಾವು ಹೋದ್ರೆ ಮಗು ಜೊತೆನೆ ಹೋಗ್ತೀವಿ. ಮಗು ನಿನ್ ಪ್ರಾಣ ಆದ್ರೆ ನೀನು ನನ್ನ ಪ್ರಾಣ ಸ್ಯಾಮ್. ಪೂರ್ತಿ ಕೇಳಿಸ್ಕೊಂಡ್ಬಿಟ್ಲಾ? ನೀನು ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಬಾವಾ? ನಿಮ್ಮಂತ ನಟರು ನೆವರ್ ಬಿಫೋರ್ ಎವರ್ ಆಫ್ಟರ್. ಅವಳಂದ್ರೆ ಅಷ್ಟು ಪ್ರೀತಿನ ಬಾವಾ? ಮಗು ಅವಳ ಪ್ರಾಣ ಅಂದ್ರೆ ಇವಳು ನಿನ್ ಪ್ರಾಣನಾ? ಇಂಥ ಡೈಲಾಗ್ಸ್ ನಿನ್ ಸಿನಿಮಾದಲ್ಲಿ ಹಾಕ್ಬಿಟ್ರೆ ಬಾವಾ, ನಿನ್ ಸಿನಿಮಾ 100 days ಪಕ್ಕ. ಒಳ್ಳೆ ಲವ್ ಸ್ಟೋರಿ ಬರ್ತಿದ್ಯಾ ಬಾವಾ, ಸೂಪರ್. ಈಗಷ್ಟೇ ಅಪ್ಪ ಸಂಪದಕ್ಕ ಆಕ್ಟಿಂಗ್ ನೋಡಿ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ, ಒಳ್ಳೆ ಆರ್ಟಿಸ್ಟ್ ಆಗ್ತಾಳೆ ಅಂದ್ರು. ನಾನೇನು ಎಲ್ಲ ಭಾವನ್ ಟ್ರೈನಿಂಗು ಭಾವನ್ ಸ್ಟೋರಿ ಆಗಿರೋದಕ್ಕೆ 70% ಕ್ರೆಡಿಟ್ ಭಾವಂದೇ ಅಂದೆ. ಸದ್ಯ ಇವಳು ಸಿನಿಮಾ ಹುಚ್ಚು ಇವಾಗ ನಮ್ಮನ್ನು ಸೇವ್ ಮಾಡ್ತು. ಯಾಕೆ ಬಾವ ತಲೆ ಹಿಡ್ಕೊಂಡೆ? ಏನಿಲ್ಲ, ಸ್ವಲ್ಪ ತಲೆ ನೋವ್ತಿದೆ. ಹೌದಾ, ಇರು ಈಗಲೇ ಬರ್ತೀನಿ. ತಗೋ ಬಾವ ಪಚ್ಕರ್ಪುರ, ಇದ್ರ ವಾಸನೆ ತಗೊಂಡ್ರೆ ನಿನ್ ತಲೆನೋವೆಲ್ಲ ಹೋಗ್ಬಿಡುತ್ತೆ. ಇಲ್ಲಿ ಕೊಡು, ನಾನು ವಾಸನೆ ತಗೋತೀನಿ. ಪರವಾಗಿಲ್ಲ ಬಾವ, ನಾನು ಹಿಡ್ಕೋತೀನಿ ಬಿಡು. ಲಕ್ಷ್ಮಿ, ಏನ್ ಮಾಡ್ತಿದ್ಯಾ? ಅದು ಬಾವಂಗೆ ತಲೆನೋವುತ್ತಿತ್ತು. ನಿಂಗೇನ್ ತಲೆ ಕೆಟ್ಟಿದ್ಯಾ? ನಡಿ ಬಾವಾ ಬಾ. ಸ್ಯಾಮ್, ಆಗಿದ್ದೇನೋ ಆಗೋಯ್ತು.
ಇನ್ಮೇಲಾದರೂ ನನಗೆ ಹೇಳ್ದೇನೆ ಎಲ್ಲಿಗೂ ಹೋಗಬೇಡ. ನನಗಿಷ್ಟ ಆಗಲ್ಲ, ನಮ್ಮಮ್ಮಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಈ ಸರಿ ನಾವು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ರೆ ಸಹಾಯ ಮಾಡೋರು ಕೂಡ ಯಾರೂ ಇಲ್ಲ ಸ್ಯಾಮ್. ಹೇ ಕಂದ, ಅಮ್ಮ ಬಿಡಮ್ಮ. ನಿನ್ಗ ಸಿದ್ದು ಹತ್ರ ಏನೇ ಕೆಲಸ? ನಿಂಗೆ ಸರಿಯಾಗಿ ಅನ್ನ ಮಾಡೋಕ್ಕೂ ಬರಲ್ಲ, ಅವನಿಗೋಸ್ಕರ ಪಾಯಸ ಮಾಡ್ಕೊಂಡು ತಗೊಂಡೋಗಿದ್ಯಾ? ಯಾಕೆ ಯಾಕೆ ಹಾ ಹೇಳು. ಅಮ್ಮ ಅದು ಭಾವಂಗೋಸ್ಕರ. ಭಾವನೂ ಇಲ್ಲ, ಯಾರೂ ಇಲ್ಲ. ಇಷ್ಟ ದಿನ ಇಲ್ದಿರೋ ಸಂಬಂಧ ಇವಾಗ ಎಲ್ಲಿಂದ ಬಂತು? ಅಷ್ಟಕ್ಕೂ ನೀನು ಅವನ ಹತ್ರ ಮಾತಾಡೋದೇ ತಪ್ಪು. ಯಾಕಮ್ಮ? ಭಾವ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ತುಂಬಾ ಒಳ್ಳೆಯವನು. ಮಾತಾಡಿದ್ರೆ ತಪ್ಪೇನಮ್ಮ? ಎದುರು ಮಾತಾಡೋದನ್ನ ಕಲ್ತಿದ್ಯಾ? ಅವನ ಹತ್ರ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ? ಏನಾಯ್ತು ರಾಜಮ್ಮ? ಲಕ್ಷ್ಮಿ ಮೇಲೆ ಯಾಕೆ ಕೂಗಾಡ್ತಾ ಇದೀಯಾ? ನೋಡಪ್ಪ, ಭಾವನ್ ಜೊತೆ ಮಾತಾಡಬಾರ್ದು ಅಂತಿದ್ದಾರೆ. ಯಾಕೆ ಅಂದ್ರೆ ಬೈತಿದ್ದಾರೆ. ಏನ್ ರಾಜಮ್ಮ ಇದು? ಚಿಕ್ಕ ಮಗು, ಬಿಟ್ಬಿಡು. ಅಮಾಯಕಿ ಕೂಡ, ಅದೇ ನನಗ್ ಭಯ. ಲಕ್ಷ್ಮಿ, ನೀನಾದ್ರೂ ಅಮ್ಮನ್ ಮಾತು ಕೇಳ್ಬೋದಲ್ಲ. ನಮ್ ಭಾವನೇ ಅಲ್ವಪ್ಪ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೊಳ್ಳೆ ಕತೆ ಹೇಳ್ತಾ ಇರ್ತಾರೆ, ತುಂಬಾ ಒಳ್ಳೆಯವರು. ಅದಕ್ಕೆ ಭಾವನ್ ಜೊತೆ ಮಾತಾಡೋದು ಅಂದ್ರೆ ನನ್ಗಿಷ್ಟ. ಇಷ್ಟ ಅಂದ್ರೆ? ಇಷ್ಟ ಅಂದ್ರೆ ಇಷ್ಟ. ಅದಕ್ಕಿಂತ ನಾನು ಏನು ಹೇಳಕ್ಕಾಗಲ್ಲಮ್ಮ, ನನಗೆ ನಾಚಿಕೆ. ಇವಳು ಆಡ್ತಿರೋದು ನೋಡ್ತಿದ್ರೆ ನಂಗೆ ಯಾಕೋ ಅನುಮಾನ ಆಗ್ತಿದೆ ರೀ. ಏನೇ, ನೀನೇನು ಅವನ್ನ ಪ್ರೀತಿ ಮಾಡ್ತಿದ್ಯೋ ಏನೋ? ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನನಗೆ ಭಾವನ್ ಜೊತೆ ಇರಬೇಕು ಅನ್ಸುತ್ತೆ, ಮಾತಾಡ್ಬೇಕು ಅನ್ಸುತ್ತೆ ಅಷ್ಟೇ. ಸಾಯಿಸ್ಬಿಡ್ತೀನಿ ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ. ಅವ್ರ ಅಮ್ಮನ ಬಗ್ಗೆ ನಿಂಗೆ ಗೊತ್ತಿಲ್ಲ. ಅವ್ರ ಅಪ್ಪನೇ ಅವ್ರ ಅಮ್ಮನ ಕಾಟ ತಡಿದೇ ಓಡೋಗ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಅದು ಯಾವುದೋ ಹುಡುಗಿನ ಬೇರೆ ಕರ್ಕೊಂಡು ಬಂದಿದ್ದಾನೆ. ಅಮೆರಿಕಾಗೆ ಹೋಗ್ತಾಳೆ ಅಂತಾನೆ, ಆಕ್ಟಿಂಗ್ ಟ್ರೈ ಮಾಡ್ತಾ ಇದ್ದಾಳೆ ಅಂತಾನೆ. ಅವನ ಮಾತಿನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ನಂಗನ್ಸತ್ತೆ ಇವ್ರ ಮಧ್ಯೆ ಏನೋ ಇದೆ. ಇಲ್ಲ ಅಂದ್ರೆ ಅವರಿಬ್ರು ಯಾವಾಗ್ಲೂ ಯಾಕೆ ಅಂಟ್ಕೊಂಡಿರ್ತಾರೆ ಹೇಳಿ? ರಾಜಮ್ಮ, ನಿನಗೆ ನಮ್ಮ ಅಕ್ಕ ಅಂದ್ರೆ ಇಷ್ಟ ಇಲ್ಲ ಅಂತ ಏನೇನ್ ಬೇಕು ಊಹಿಸ್ಕೊಂಡು ಮಾತಾಡ್ಬೇಡ. ಹೌದು, ಭಾವ ಒಳ್ಳೆಯವರು, ಅವ್ರ ಮಧ್ಯೆ ಏನೂ ಇಲ್ಲ. ನೀನ್ ನೋಡಿದ್ಯಾ? ರಾಜಮ್ಮ, ಸ್ವಲ್ಪ ದಿನ ತಾಳ್ಮೇಲಿರು. ಆ ಹುಡುಗಿ ಹೊರಟೋಗ್ತಾಳೆ. ನೀನ್ ಹೀಗ್ ಮಾತಾಡ್ತಿದ್ಯಾ ಅಂತ ನಮ್ಮ ಅಕ್ಕನ್ ಗೊತ್ತಾದ್ರೆ ಅವಳು ಬೇಜಾರ್ ಮಾಡ್ಕೋತಾಳೆ. ನಿಮ್ಮ ಅಕ್ಕಂಗೆ ಬೇಜಾರಾಗೋದಲ್ಲ, ನಾಳೆ ಆಗ್ಬಾರದೇನಾದ್ರೂ ಆದ್ರೆ ನಮಗ್ ಬೇಜಾರಾಗೋದು. ಲಕ್ಷ್ಮಿ, ನೀನ್ ಮಾತ್ರ ಅವನ ಹತ್ರ ಹುಷಾರಾಗಿರು. ಅವನ್ ಮೋಡಿ ಮಾತಿಗೆ ಮರಳಾಗ್ಬೇಡ. ಮೊದ್ಲೇ ನೀನು ಅಮಾಯಕಿ. ಅಷ್ಟೇ ಅಲ್ಲ, ಅವನ್ನ ಭಾವ ಅಂತ ಅವಳನ್ನ ಅಕ್ಕ ಅಂತ ಕರಿಬೇಡ, ಸರಿನಾ? ಮಾತಾಡೆ. ಅಯ್ಯೋ, ಕರಿಯಲ್ಲ ಬಿಡೆ. ಕಂದ, 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 ನಾಳೆ ನೀನು ಬಾಲಕೃಷ್ಣ ಆಗ್ತಾ ಇದೀಯಾ. ನೀನು ಹಾಗೆ ನೋಡೋಕೇನೆ ಸಿನಿಮಾ ಹೀರೋ ಹಾಗೆ ಮುದ್ದು ಮುದ್ದಾಗಿದ್ಯಾ. ಅಂತದ್ರಲ್ಲಿ ಗೋಪಿಕೆರೆಲ್ಲ ಹಿಂದೆ ಬೀಳೋ ಕೃಷ್ಣನ್ ಹಾಗೆ ಬದಲಾದ್ರೆ ನಿನ್ನ ನೋಡೋದಕ್ಕೆ 2 ಕಣ್ಣು ಸಾಕಾಗತ್ತಾ ಹೇಳು ಹೇಳು?
ನಿನ್ನ ನೋಡೋರು ಯಾರೇ ಆದ್ರೂ ಕೂಡ ಬೇರೆ ಕಡೆ ಗಮನ ಹರಿಸಲ್ಲ. ಅಯ್ಯೋ, ಹಾಗೆ ಎಲ್ಲರೂ ನೋಡಿದ್ರೆ ನಿನಗ್ ದೃಷ್ಟಿ ಆದ್ರೂ ಆಗ್ಬೋದು. ನಾಳೆ ನಿನಗೆ ಗಂಟೆಗೊಂದ್ಸಲ ದೃಷ್ಟಿ ತೆಗಿತಾ ಇರಬೇಕು. ನಾಳೆ ನೀನು, ನಾನು, ನಿಮ್ಮಪ್ಪ ಎಲ್ಲ ಒಟ್ಟಿಗೆ ಫೋಟೋ ತಗೊಳ್ಳೋಣ. ಹಾಗೆ ಎಲ್ರೂ ಒಟ್ಟಿಗೆ ಫೋಟೋ ತಗೊಳ್ಳೋಣ. ನೀನು ಚಿಕ್ಕ ಚಿಕ್ಕ ಪಾದದಲ್ಲಿ ಹೆಜ್ಜೆ ಹಾಕ್ತಾ ನಮ್ಮನೆಗೆ ಸಂತೋಷನ ತಗೊಂಡ್ ಬರ್ಬೇಕು, ಸರಿನಾ? ನಿನ್ ನಗು ನೋಡ್ತಿದ್ರೆ ಸಾಕು ಕಂದ, ಎಲ್ಲ ನೋವು ಮರ್ತು ಹೋಗ್ಬೋದು. ನಿನ್ನ ಇನ್ನೂ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೇಕಂತ ಯೋಚಿಸ್ಬೇಕು.